ಮರ್ಯಾದೆಗೆ ಅಂಜಿ ಇಬ್ಬರು ಆತ್ಮಹತ್ಯೆ ಮಾಡಿಕೊಂಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ದೂರನ್ನ ದಾಖಲು ಮಾಡಿಕೊಳ್ತಿಲ್ಲ ಅಂತ ಹೇಳಿ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಮೃತದೇಹವನ್ನ ಗ್ರಾಮದಲ್ಲೇ ಇಟ್ಟು ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ಮೃತಪಟ್ಟು 2 ದಿನವಾದರೂ ಕೂಡ ಅಂತ್ಯ ಸಂಸ್ಕಾರ ಮಾಡಿಲ್ಲ ಜನ. ಘಟನೆಯ ಸಮಗ್ರ ತನಿಖೆ ಆಗಬೇಕು ಅಂತ ಹೇಳಿ ಆಗ್ರಹಿಸಿ ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಕೆಆರ್ ನಗರದ ಚಂದಗಾಲುಗೆ ಸಾರಾ ಮಹೇಶ್ ಕೂಡ ಭೇಟಿ ನೀಡಿದ್ದಾರೆ. ಮೃತ ಕುಟುಂಬದ ಸದಸ್ಯರಿಗೆ ಮಹೇಶ್ ಸಾಂತ್ವನ ಹೇಳಿದ್ದಾರೆ. ಪೊಲೀಸರು ದೂರು ದಾಖಲು ಮಾಡಿಕೊಳ್ಳಿಕ್ಕೆ ಹಿಂದೇಟನ್ನ ಹಾಕ್ತಿದ್ದಾರೆ. ಸಮಗ್ರ ತನಿಖೆ ವಿಚಾರದಲ್ಲಿ ಆಗ್ತಾ ಇಲ್ಲ ಅಂತ ಹೇಳಿ ಗ್ರಾಮಸ್ಥರು ಪ್ರತಿಭಟನೆ ಮಾಡ್ತಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಮೃತಪಟ್ಟು 2 ದಿನ ಆದರೂ ಕೂಡ ಅಂತ್ಯ ಸಂಸ್ಕಾರ ಮಾಡಿಲ್ಲ. ಬದಲಾಗಿ ಗ್ರಾಮದಲ್ಲೇ ಶವವನ್ನ ಇಟ್ಟು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ ಗ್ರಾಮಸ್ಥರು. ಮತ್ತೊಂದು ಕಡೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಗ್ರಾಮಕ್ಕೆ ಸಾರಾ ಮಹೇಶ್ ಅವರು ಆಗಮಿಸಿ ಕುಟುಂಬಸ್ಥರನ್ನ ಮಾತನಾಡಿಸಿ ಸಾಂತ್ವನ ಹೇಳೋ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಸಂದರ್ಭದಲ್ಲಿ ಅವರು ಕೂಡ ಗರಂ ಆದ ಘಟನೆ ನಡೆದಿದೆ. ಕೆಆರ್ ನಗರದ ಚಂದಗಾಲುನಲ್ಲಿ ನಡೆದಿರುವ ಘಟನೆ. ಸಾರಾ ಮಹೇಶ್ ಭೇಟಿ ನೀಡಿ ಸ್ಥಳಕ್ಕೆ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದಾರೆ. ಅಪ್ರಾಪ್ತಿಯ ದೂರು ದಾಖಲಾಗದಂತೆ ತಡೆದವರು ಯಾರು ಅನ್ನೋದು ಸದ್ಯಕ್ಕಿರುವ ಪ್ರಶ್ನೆ. ಸತ್ತವರನ್ನ ಮೊದಲು ಸುಟ್ಟಾಕಿ ಅಂತ ಹೇಳಿದವರು ಯಾರು? ಈ ಬಗ್ಗೆ ವಿಸ್ತೃತವಾಗಿ ತನಿಖೆ ಆಗಬೇಕು ಅಂತ ಸಾರಾ ಮಹೇಶ್ ಮಾತನಾಡಿದ್ದಾರೆ. ಪೊಲೀಸರ ಮೇಲೆ ರಾಜಕೀಯ ಒತ್ತಡ ಇದೆ ಅಂತ ಕೂಡ ಇದೇ ಸಂದರ್ಭದಲ್ಲಿ ಮಾಜಿ ಸಚಿವ ಸಾರಾ ಮಹೇಶ್ ಹೇಳಿಕೆ ನೀಡಿದ್ದಾರೆ. ಪೋಕ್ಸೋ ಮತ್ತು 376 ಕೂಡ ಆಗಬೇಕು. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಇದು ಆಗಬಾರ್ದಿತ್ತು, ಎಲ್ರಿಗೂ ನೋವು ತರುವಂಥ ವಿಚಾರ. ಆದರೆ ಆ ಕಂಪ್ಲೇಂಟ್ ಕೊಟ್ಟಂಥ ತಕ್ಷಣದಲ್ಲಿ ಒತ್ತಡ ತರದೇ ಇದ್ದಿದ್ದರೆ, ನಾವು ರಾಜಕಾರಣಿಗಳಾದಂಥವರು ಒತ್ತಡವನ್ನು ಅವರವರ ಅಧಿಕಾರಿಗಳಿಗೆ ಅವರವ್ರ ಕೆಲಸವನ್ನು ಮಾಡಲಿಕ್ಕೆ ಬಿಟ್ಟಿದ್ದಿದ್ರೆ ಇವತ್ತು ಇಬ್ಬರು ಪ್ರಾಣವನ್ನು ಕಳ್ಕೊಳ್ಳುವಂಥ ಪರಿಸ್ಥಿತಿ ಆಗ್ತಿರಲಿಲ್ಲ. ಅದರಿಂದ ಇವರಿಗೂ ಈ ಕುಟುಂಬ ಹೋಗಿ ಏನು ಕಂಪ್ಲೇಂಟ್ ಕೊಡ್ತೋ, ಆ ಕಂಪ್ಲೇಂಟ್ ಕೊಟ್ಟಾಗ ಇನ್ಸ್ಪೆಕ್ಟ್ರು ಇದನ್ನು ರಿಜಿಸ್ಟ್ರ್ ಮಾಡದೇ ಇರೋ ರೀತಿ ಒತ್ತಡ ತಂದವ್ರು ಯಾರು, ಇವ್ರ ಸಂಬಂಧಿಕರು ಯಾರು, ಮತ್ತು 2 ಲಕ್ಷ ರೂಪಾಯಿನ ಕೂತು. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ವಿನೋದ್, ಏನಿದು ಪ್ರಕರಣ? ಗ್ರಾಮಸ್ಥರು 2 ದಿನ ಆದರೂ ಕೂಡ ಅಂತ್ಯಕ್ರಿಯೆಯನ್ನ ಮಾಡದೆ ಶವ ಇಟ್ಟು ಪ್ರತಿಭಟನೆ ಮಾಡ್ತಿದ್ದಾರೆ. ಪೊಲೀಸರ ಮೇಲೆ ರಾಜಕೀಯ ಒತ್ತಡ ಅನ್ನೋ ಆರೋಪ ಬೇರೆ ಸಾರಾ ಮಹೇಶ್ ಅವರ ಕಡೆಯಿಂದ. ಡೀಟೇಲ್ಸ್ ಹಂಚ್ಕೊಳ್ಳೋದಾದ್ರೆ ಸ್ಮಿತಾ, ಕಳೆದ ಶನಿವಾರ ಏನು ಒಂದೇ ಕುಟುಂಬದ 4 ಕೆಆರ್ ನಗರದ ಒಂದೇ ಕುಟುಂಬದ 4 ಮರ್ಯಾದೆಗೆ ಹೆಜ್ಜೆ ತಾಳುಬೆಟ್ಟದ ಮಾದೇಶ್ವರ ಬೆಟ್ಟದ ತಾಳುಬೆಟ್ಟದಲ್ಲಿ ಆತ್ಮಹತ್ಯೆಗೆ ಯತ್ನಿಸಿದರು. ಅದರಲ್ಲಿ ಬಾಲಕಿಯ ತಾತ ತೀರ್ಕೊಂಡಿದ್ರು. ಇವತ್ತು ಆಕೆಯ ತಾಯಿ ಕೂಡ ತೀರ್ಕೊಂಡಿದ್ದಾರೆ. ಭಾಳ ಪ್ರಮುಖವಾಗಿ ಚೀರ್ನಳ್ಳಿ ಗ್ರಾಮದ ಲೋಕೇಶ್ ಎಂಬಾತ ಏನಿದ್ದಾರೆ, ಆತ ಬಾಲಕಿಗೆ ಲೈಂಗಿಕ ದೌರ್ಜನ್ಯವನ್ನು ನಡೆಸಿದ ಜೊತೆಗೆ ಕೆಲ ದೃಶ್ಯಗಳನ್ನು ಕೂಡ ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾನೆ ಅಂತೇಳಿ ಗಂಭೀರವಾದಂತಹ ಆರೋಪವನ್ನು ಮಾಡ್ತಾ ಇದ್ದಾರೆ. ಕುಟುಂಬಸ್ಥರೆಲ್ಲರೂ ಕೂಡ ಕಳೆದ 1 ವಾರಗಳಿಂದಲೂ ಕೂಡ ಪೊಲೀಸ್ ಠಾಣೆಗೆ ತೆರಳಿದೆ. ಆಕೆಯ ಆ ಲೋಕೇಶ್ ಎಂಬಾತನ ವಿರುದ್ಧ ದೂರ ದಾಖಲಿಸಿದ್ದಾರೆ. ತಕ್ಷಣಕ್ಕೆ ಪೊಲೀಸರು ಎಫ್ಐಆರ್ ದಾಖಲು ಮಾಡೋದಕ್ಕೆ ಹಿಲ್ಲೇಟಲ್ಲಿ ಹಾಕಿದ್ದಾರೆ. ಸೊ ಹೀಗಾಗಿ ಮರ್ಯಾದೆಗೆ ಹೆಜ್ಜೆ 4 ಕೂಡ ಆತ್ಮಹತ್ಯೆಗೆ ಪ್ರಯತ್ನಿಸಿದ್ರು. ಅದರಲ್ಲಿ 2 ಕೂಡ ಮೃತರಾಗಿದ್ದಾರೆ. ಸದ್ಯ ಚಾಮರಾಜನಗರದ ಆಸ್ಪತ್ರೆಯಲ್ಲಿ ಬಾಲಕಿ ಮತ್ತು ಆಕೆಯ ಇನ್ನೊಬ್ಬರು ಚಿಕಿತ್ಸೆ ಎಲ್ಲ ಪಡಿತಾ ಇರುವಂಥದ್ದು. 2 ದಿನಗಳಿಂದಲೂ ಕೂಡ ಸಾವನ್ನಪ್ಪಿರುವಂತಹ ಶವವನ್ನು ಈಗಾಗಲೇ ಕೆಆರ್ ನಗರ ತಾಲೂಕಿನಲ್ಲಿ ಇಟ್ಟು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಸ್ಥಳಕ್ಕೆ ಅಧಿಕಾರಿಗಳೆಲ್ಲರೂ ಕೂಡ ಬಂದರೂ ಕೂಡ ಯಾವುದೇ ರೀತಿಯಾದಂತಹ ಪ್ರಯೋಜನ ಆಗಿರಲಿಲ್ಲ.
ಕಡೆಗೆ ಏನು ಈಗ ಒಂದು ಘಟನೆಗೆ ಪ್ರಮುಖ ಕಾರಣದಂತಹ ಏನು ಕೆ ಆರ್ ನಗರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಇರ್ಬೋದು, ಸಬ್ ಇನ್ಸ್ಪೆಕ್ಟರ್ ಇರ್ಬೋದು ಮತ್ತು ಮುಖ್ಯ ಪೇದೆ ಮೂವರನ್ನು ಕೂಡ ಈಗಾಗಲೇ ಪೊಲೀಸ್ ಇಲಾಖೆಯಿಂದ ಕೂಡ ಸಸ್ಪೆಂಡ್ ಎಲ್ಲ ಮಾಡಲಾಗಿದೆ. ಜೊತೆಗೆ ಪೋಕ್ಸೋ ಕಾಯ್ದೆ ಅಡಿ ಪ್ರಕರಣ ದಾಖಲಾಗಿದೆ. ಜೊತೆಗೆ SC/ST ದೌರ್ಜನ್ಯ ಕಾಯ್ದೆಯಡಿ ಕೂಡ ಪ್ರಕರಣ ದಾಖಲಾದ ನಂತರದಲ್ಲಿ ಎಲ್ಲೋ ಒಂದು ಕಡೆ ಈ ಪ್ರಕರಣಕ್ಕೆ ಕಾರಣವಾದಂತಹ ಪೊಲೀಸರ ವಿರುದ್ಧವೂ ಕೂಡ FIR ದಾಖಲಾಗಬೇಕು ಅಂತೇಳಿ ಪೊಲೀಸರು ಏನೋ ಗ್ರಾಮಸ್ಥರು ಸಾಕಷ್ಟು ಪಟ್ಟ ನಡೆದಿದ್ರು. ಇವತ್ತು ಸ್ಥಳಕ್ಕೆ ಮಾಜಿ ಶಾಸಕ ಸಾರಾ ಮಹೇಶ್ವರು ಕೂಡ ಭೇಟಿಯಲ್ಲಿ ನೀಡಿದರು. ಅವರಿಗೆ ಸಾಂತ್ವನ ಹೇಳುವ ಮೂಲಕವಾಗಿ ಒಂದಷ್ಟು ಗಂಭೀರವಾದಂತಹ ಆರೋಪಗಳನ್ನ ಮಾಡಿರುವಂಥದ್ದು. ಬಹಳ ಪ್ರಮುಖವಾಗಿ ಏನೋ ಕಳೆದ 2 ದಿನಗಳಲ್ಲಿ ಸಾವನ್ನಪ್ಪ ಸಂದರ್ಭದಲ್ಲೂ ಕೂಡ ಪೊಲೀಸರು ಮತ್ತು ಏನೋ ರಾಜಕಾರಣ ಈ ಒಂದು ಪ್ರಕರಣದಲ್ಲಿ ಕಂಡು ಬರ್ತಾ ಇರುವಂಥದ್ದು. ಮಧ್ಯಸ್ಥಿಕೆ ವಹಿಸಿರುವಂತಹ ಕೆಲ ವ್ಯಕ್ತಿಗಳು ಸಂಧಾನಕ್ಕೆ ಮುಂದಾಗಿದ್ದಾರೆ. ಮೊದಲು ಶವವನ್ನು ಸುಟ್ಟಿ ಹಾಕಿ 2 ಲಕ್ಷಕ್ಕೆ ನಾವು ಸಂಧಾನ ಮಾಡ್ತೀವಿ ಅಂತೇಳಿ ಮಾತುಕತೆ ನಡೆಸಿರುವ ಬಗ್ಗೆ ಮಾಜಿ ಶಾಸಕ ಸಾರಾ ಮಹೇಶ್ವರು ಗಂಭೀರವಾದಂತಹ ಆರೋಪನ ಮಾಡ್ತಾ ಇದ್ದಾರೆ. ಜೊತೆಗೆ ಈ ಹಾಲಿ ಶಾಸಕರ ವಿರುದ್ಧಲೂ ಕೂಡ ಸಾಕಷ್ಟು ಗಂಭೀರವಾದಂತಹ ಆರೋಪಗಳನ್ನ ಮಾಡ್ತಾ ಇರುವಂಥದ್ದು. ತಾಲೂಕಿನಲ್ಲಿ ಆಡಳಿತ ಯಂತ್ರ ಕುಸಿತಾ ಇದೆ. ಜೊತೆಗೆ ಈ ರೀತಿಯಾದಂತಹ ಪ್ರಕರಣಗಳಲ್ಲಿ ಮೊದಲು ಪೊಲೀಸರು ಸಂತ್ರಸ್ತರ ಪರವಾಗಿರಬೇಕು ಅಂತೇಳಿ ಈಗಾಗಲೇ ಮಾಜಿ ಶಾಸಕ ಸಾರಾ ಮಹೇಶ್ವರು ಕೂಡ ಸಾಕಷ್ಟು ಆಕ್ರೋಶ ಹೊರಹಾಕ್ತಾ ಇರುವಂಥದ್ದು. ಸ್ಮಿತಾ, ಧನ್ಯವಾದ ವಿನೋದ್ ಮಾಹಿತಿಗಾಗಿ.